ಹಾಯ್ ಫ್ರೆಂಡ್ಸ್, ನಾವಿವತ್ತು ಜಾಕ್ ಫ್ರೂಟ್ ಹಲಸಿನಲ್ಲಿ ದೋಸೆ ಮಾಡ್ಕೋಣ. ಇದು ನಮ್ಮದೇ ಮರದ್ದು, ತುಂಬ ಟೇಸ್ಟಿ ಇರುತ್ತೆ. ಇದು ಬೆಲ್ಲ ಕೂಡ ಕಮ್ಮಿ ಹಾಕ್ಕೊಬೇಕು, ಇದಕ್ಕೆ ಅಷ್ಟು ಟೇಸ್ಟಿ ಇರುತ್ತೆ. ತುಂಬ ಹಣ್ಣಾಗಿತ್ತು, ಅದಕ್ಕೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿಟ್ಟೆ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ಅಕ್ಕಿ ತಗೊತಾ ಇದ್ದೀನಿ. ಇದು ಬಂದು ನಾನು ರಾಜಮುಡಿ ರೈಸ್ ತಗೊತಾ ಇದ್ದೀನಿ. ನೀವು ಯಾವ ರೈಸ್ ಆದರೂ ಪರವಾಗಿಲ್ಲ ತಗೋಬೋದು. ಇದನ್ನ ಒಂದು ಕಪ್ ತಗೊಂಡು, ನಿಮಗೆ ಅದ್ರ ಮೆಜರ್ಮೆಂಟು ಏನು ಬೇಕಾಗಿಲ್ಲ. ಕೊಬ್ಬರಿ ಎಲ್ಲ ಹಾಕ್ತೀವಲ್ಲ, ಅದಕ್ಕೆ ಅಕ್ಕಿ ಸ್ವಲ್ಪ ಮುಂದಿರಬಾರ್ದು. ಕೊಬ್ಬರಿನೂ ಮತ್ತು ಅರಿಶಿನ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ನೋಡಿ, 1 ಕಪ್ಪು ಅಕ್ಕಿ ತಗೊತಾ ಇದ್ದೀನಿ. ಇದನ್ನ 2 ಸಾರಿ ವಾಶ್ ಮಾಡಿ ನೀರು ಹಾಕಿ ಒಂದು 6 ಅವರ್ಸು ಹಾಗೆ ಬಿಡ್ತೀನಿ. ಇದ್ರ ಜೊತೆ ಉದ್ದಿನ ಬೇಳೆ ಏನು ಹಾಕೋದಿಲ್ಲ, ಅಕ್ಕಿ ಮಾತ್ರ 1 ಕಪ್ ನೆನೆಸ್ಬಿಟ್ಟು 6 ಅವರ್ಸ್ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಅಕ್ಕಿ ನಾನು ನೆನೆಸಿಡ್ತಾ ಇದ್ದೀನಿ 6 ಅವರ್ಸು. ತುಂಬ ಜಾಸ್ತಿ ಹೊತ್ತು ನೆನೆಸಿಡೋದು ಬೇಡ, ಯಾಕಂದರೆ ನಮಗೆ ದೋಸೆ ಬಂದು ನಾವು ಸ್ವೀಟಾಗಿ ಮಾಡ್ತಾ ಇರೋದ್ರಿಂದ ಹುಳಿ ಬಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈಗ ನೆನೆಸಿಟ್ಟಿದ್ದೀನಿ. ಈಗ ಸೀಸನ್ ಅಲ್ವಾ, ಹಲಸಿನ ಹಣ್ಣು ಮತ್ತು ಮ್ಯಾಂಗೋ ಸೀಸನ್ ಅಲ್ವಾ. ನಮ್ಮ ಸೀಸನ್ ಇದ್ದವಾಗ ನಮ್ಮ ದೇಶದಲ್ಲಿ ಏನು ಸೀಸನ್ ಫುಡ್ ನಮಗೆ ಸಿಗುತ್ತೋ ಅದರಿಂದ ನಾವು ತಿನ್ನೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ಈಗ ನಾನು ಇದನ್ನಿಟ್ಟು ನಾನು ಮತ್ತೆ ಮಾಡೋಕೆ ತೋರಿಸ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನಾವೀಗ ಅಕ್ಕಿ ನೆನೆಸಿದ್ವಲ್ಲ, ರುಬ್ಕೊತಾ ಇದ್ದೀನಿ. ಮಿಕ್ಸಿಯಲ್ಲಿ ಕೂಡ ರುಬ್ಕೋಬೋದು. ನಾನು ಒರ್ಲಾಗಾಗಿ ಯೂಸ್ ಮಾಡ್ತೀನಿ. ಈ ಥರ ಏನೋ ಸ್ಪೆಷಲ್ ಐಟಮ್ಸ್ ಮಾಡ್ತಾವಾಗೆಲ್ಲನೂ ನಾನು ಒರ್ಲ್ ಯೂಸ್ ಮಾಡ್ಕೊತೀನಿ. ಇದನ್ನು ನಾವೀಗ ಅಕ್ಕಿ ರುಬ್ಕೊಬಿಡೋಣ. ಫಸ್ಟ್ ನಾನು ಅಕ್ಕಿ ಒಂದು 40% 50% ನಾನು ರುಬ್ಬಿದ ಮೇಲೇ ನಾನು ಮಿಕ್ಕಿದ ಐಟಮ್ ಎಲ್ಲ ಆ್ಯಡ್ ಮಾಡ್ತೀನಿ. ನೋಡ್ಕೊಳ್ಳಿ ಯಾವ ಥರ ಮಾಡ್ತೀನಿ ಅಂತ. ನೀವು ಮಿಕ್ಸಿಗೆ ಹಾಕೋದಾದ್ರೆ ಅಕ್ಕಿನ ಒಂದು 50% ತರ್ತರಿಯಾಗಿ ರುಬ್ಕೊಂಡ್ಬಿಟ್ಮೇಲೆ ಮಿಕ್ಕಿದ ಐಟಮ್ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ನಾನು ಅಕ್ಕಿ ರುಬ್ಕೊಂಡ್ಮೇಲೆ ಯಾವ ಥರ ಬಂದ್ಮೇಲೆ ಮಿಕ್ಕಿದ ಐಟಮ್ ಯೂಸ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀವೆಲ್ಲ ಟೋಟಲ್ ಮಿಕ್ಸ್ ಆಗೋ ಹೊತ್ತಿಗೂ ಅದು ಹಿಟ್ಟು ಬರೋ ಹೊತ್ತಿಗೆ ತರಿತರಿಯಾಗೇ ಇರಬೇಕು. ಇಲ್ಲ ಅಂದ್ರೆ ನಿಮ್ಗೆ ಅಷ್ಟು ಒಳ್ಳೆ ಫ್ಲೇವರು ಟೇಸ್ಟು ಬರೋದಿಲ್ಲ. ನಾವು ಸ್ವಲ್ಪ ಚಟ್ನಿ ಏನಾದರೂ ಒಳ್ಳೆ ಸಾಂಬಾರು ಮಾಡಿದವಾಗೆಲ್ಲ ಒರ್ಲ್ ಯೂಸ್ ಮಾಡ್ತೀವಿ. ಎಷ್ಟು ಬಿಸಿ ಇದ್ರೂ ನಮಗೆ ಇದು ಟೇಸ್ಟ್ ಅನ್ಸುತ್ತೆ. ಫ್ರೆಂಡ್ಸ್, ಈಗ ನಾನು ಏಲಕ್ಕಿ ಹಾಕ್ಕೊಂಡ್ಬಿಡ್ತೀನಿ. 3 ಏಲಕ್ಕಿನ ಒಟ್ಟು ತೆಗೆದು ಇಟ್ಟಿದ್ದೀನಿ. ಇದು ಈಗಲೇ ಹಾಕ್ಕೊಂಡ್ರೆ ನಮಗೆ ಫ್ಲೇವರ್ ಸಿಗುತ್ತೆ. ಆಮೇಲೆ ಫುಲ್ಲು ನುಣ್ಣಗಾದರೆ ಬಾಯಿಗೆ ಸಿಗೋದಿಲ್ಲ, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಲೈಟ್ ನುಚ್ಚು ಬಂದವಾಗ ನಾನೀಗ ಹಲಸಿನ ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನೀಗ ಸ್ವಲ್ಪನೇ ಆ್ಯಡ್ ಮಾಡ್ಕೊತೀನಿ. ನಿಮ್ಗೇನು ಕಷ್ಟ ಅನ್ಸಲ್ಲ ರುಬ್ಬೋದಕ್ಕೆ. ನೀವು ಮಿಕ್ಸಿಗೆ ಹಾಕಿದ್ರು ಅಷ್ಟೇ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಷ್ಟ ಆಗುತ್ತೆ, ಜಾರೋಗುತ್ತೆ. ಉಚ್ಚಿದ ಅರಿಶಿನ ಏನಿದೆ ಅದು ತಗೋಬಿಡೋಣ. ನಾನೊಂದು 6 ತೊಳೆ ತಗೊಂಡಿದ್ದೆ 1 ಕಪ್ ಅಕ್ಕಿಗೆ. ನಿಮ್ಗೆ ತೋರಿಸಿದೆ ಕಪ್ಪು ಯಾವ ಥರ ಇದೆ ಅಂತ. ಯಾಕಂದರೆ ಇದರಲ್ಲಿ ಹಲಸಿನಣ್ಣೆ ನಮಗೆ ಫ್ಲೇವರ್ ಸಿಗಬೇಕು, ಹಲಸಿನಣ್ಣೆ ಜಾಸ್ತಿ ಇರಬೇಕು. ಇದು ನಾನು ವರ್ಷ ಮಾಡ್ತೀನಿ ಫ್ರೆಂಡ್ಸ್. ಈ ಥರ ಸೀಸನಲ್ಲಿ ಚೆನ್ನಾಗಿರುತ್ತೆ ಅಂತ. ನಾನಂತೂ ಇದು ಹಣ್ಣು ಸಿಕ್ಕಿದ್ರೆ ಸಾಕು, ತುಂಬ ಹಣ್ಣಾಗಿರ್ಬೇಕು, ಇದಕ್ಕೆ ಯಾವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಈಗ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ದೀವಿ ಆ ಕಪ್ಪಲ್ಲಿ ಬೆಲ್ಲ ಹಾಕೋಣ. ಅದೇ ಸೇಮ್ ಕಪ್ಪು. ನಾವು ಹಲಸಿನ ಹಣ್ಣು ಏನಿದೆ ಅದಕ್ಕೇನು ಬೆಲ್ಲ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅದ್ರ ಸ್ವೀಟು ಅದಕ್ಕೆ ಸರಿ ಹೋಗುತ್ತೆ. ಈಗ ಕೊಬ್ಬರಿ ಬಂದು ಇದಕ್ಕೆ ನಾನು 1.5 ಕಪ್ ಇದೆ ಆ ಕಪ್ಪಲ್ಲಿ. ನೀವು ಕೊಬ್ಬರಿ ಎಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿ ಲಾಸ್ಟಲ್ಲಿ ಹಾಕೊಳೋದ್ರಿಂದ ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಟೇಸ್ಟು ತಿನ್ನೋವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ಲ, ಕೊಬ್ಬರಿ ಚೆನ್ನಾಗಿರುತ್ತೆ. ನೀವು ಮಿಕ್ಸಿಯಲ್ಲಿ ಒಂದೇ ಸಾರಿ ರುಬ್ಬಕ್ಕಾಗಿಲ್ಲ ಅಂದರೆ ಸಪ್ರೇಟಾಗಿ
ರುಬ್ಕೊಂಡು ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿ ಒಂದ್ಸರಿ ರುಬ್ಕೊಳ್ಳಿ. ಬಟ್ ಎಷ್ಟೇ ನೀವು ರುಬ್ಬಿದ್ರೂ ತರಿಯಾಗಿರ್ಬೇಕು, ಇಲ್ಲ ಅಂದ್ರೆ ಇದು ಟೇಸ್ಟ್ ಕೆಟ್ಟೋಗುತ್ತೆ. ಇದು ಯಾವ ತರ, ಇದು ಒಂದು ಮಾಡೋ ಇದು ಅಡುಗೆ ಮಾಡೋ ರೀತಿನೇ ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಇದು ತುಂಬಾ ಕೇರಳ ಕಡೆ ಮಾಡ್ತಾರೆ ಇದನ್ನ. ನಾನು ಒಂದು 5 years ಇಂದ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇದು ಮೈಲ್ಡ್ ಸ್ವೀಟ್ ಕೊಡುತ್ತೆ. ಇದನ್ನ ಇದೆಲ್ಲ ಮಿಕ್ಸ್ ಮಾಡಿ ರುಬ್ಕೋಣ. ನೀರು ಮಾತ್ರ, ಅಕ್ಕಿ ರುಬ್ಬಾವಾಗ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬೇಡಿ. ಅರಿಶಿನೆಲ್ಲ ತ್ಯಾವ ಇರುತ್ತಲ್ಲ, ಅದೇ ನೀರು ಸಾಕಾಗುತ್ತೆ ನಿಮಗೆ. ಇದೆಲ್ಲ ಮಿಕ್ಸ್ ಮಾಡಿ ರುಬ್ಕೋಣ. ಈಗ ನನಗೆ ಎಲ್ಲ ಸ್ಟೇಟ್ ಫ್ರೆಂಡ್ಸು ಇದ್ದಾರೆ, ಅದಕ್ಕೋಸ್ಕರನೇ ನನಗೆ ಈ ಅಡುಗೆಗಳೆಲ್ಲ ಗೊತ್ತಾಗುತ್ತೆ. ನಾನು ತಿಳ್ಕೊತೀನಿ. ಒಂದೊಂದು ಮನೆಯಲ್ಲೂ ಏನಾದರೂ ನನಗೆ ತಿನ್ನಕ್ಕೆ ಕೊಟ್ಟಾಗ ಯಾವ ಥರ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ಮತ್ತೆ ಟ್ರೈ ಮಾಡಿ ನನಗೆ ಇಷ್ಟ ಆದರೆ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಅದ ಬೇಕು ನನಗೆ. ಈಗ ಕೈಗೆ ಹಿಂಗಂದ್ರೆ ಸಿಗ್ತಾ ಇರೋದು ಕೊಬ್ಬರಿ ತುರಿ ಮತ್ತು ಅರಿಶಿನ ಇದು ಮಾತ್ರ ಸ್ವಲ್ಪ ಸಿಗ್ತಾ ಇರೋದು. ಇನ್ನೇನು ಬೆಲ್ಲ ಮತ್ತು ಇಲಾಚಿ ಏನು ಹಾಕಿದ್ದೀವಿ ಅದು ಸಿಗ್ತಾ ಇಲ್ಲ, ಅಕ್ಕಿ ಸಿಗ್ತಾ ಇಲ್ಲ. ಇಷ್ಟಾದ ಸಾಕು ನಮಗೆ. ಈಗ ನಾವೆಲ್ಲ ಒಂದು ಕಪ್ಪಿಗೆ ತಗೋಬಿಡೋಣ. ನಿನಗೆ ಒರ್ಲು ಸೌಂಡ್ ಬರುತ್ತೆ ಕೆಳಗಡೆ ಗ್ರೂಪ್ ಮಿಕ್ಕಿದ ಫ್ಲೋರ್ವರ್ಗೆ ಅನ್ನೋ ಹಂಗಿದ್ರೆ ನಾನು ಒರ್ಲು ಕೆಳಗಡೆ ಯಾವಾಗ್ಲೂ ಒಂದು ಟವಲ್ ಯೂಸ್ ಮಾಡ್ತೀನಿ. ಆಗ ಯಾವ ಸೌಂಡು ಬರೋದಿಲ್ಲ, ನಾವು ಮಾಡ್ಕೋಬೋದು ಈಸಿಯಾಗಿ, ಯಾರಿಗೂ ತೊಂದರೆನೂ ಆಗೋದಿಲ್ಲ. ಈಗ ಎಲ್ಲರ ಮನೆಯಲ್ಲೂ ಒರ್ಲು ಇರೋದಿಲ್ಲ ಫ್ರೆಂಡ್ಸ್, ಎಲ್ಲ ಸಿಟಿಯಲ್ಲಿ. ನನಗಂತೂ ತುಂಬ ಇಷ್ಟ ಇದು, ಅದಕ್ಕೆ ನಾನು ತಗೊಂಡೆ. ನಂಗೆ ಇದ್ರಲ್ಲಿ ಚಟ್ನಿ ಅಂದರೆ ತುಂಬ ಇಷ್ಟ ನನಗೆ. ಒರ್ಲ್ಗಳಲ್ಲಿ ಟೊಮೊಟೊ ಚಟ್ನಿ, ಕಡಲೆಬೀಜ ಚಟ್ನಿ, ಹುಚ್ಚೆಳ್ಳು ಚಟ್ನಿ ಎಲ್ಲನೂ. ಅದಕ್ಕೋಸ್ಕರ ಕಷ್ಟ ಆದರೂ ಇರಲಿ ಅಂತ ತೆಗೆದಿಟ್ಕೊಂಡಿದ್ದೀನಿ. ರುಬ್ಕೊಂಡು ನಾನು ಯಾವಾಗಲೂ ವಾರದಲ್ಲಿ ಒಂದು 2-3 ಟೈಮ್ಸ್ ಯೂಸ್ ಮಾಡ್ತೀನಿ ನಾನು. ಬಾಳೆ ಎಲೆ ತಗೊಬಂದು ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಮಾಡಿಲ್ಲ ಅಂದರೆ ಗೊತ್ತಲ್ಲ, ಕಟ್ಟಾಗೋಗ್ಬಿಡುತ್ತೆ, ನಾವು ಫೋಲ್ಡ್ ಮಾಡೋಕ್ಕೆಲ್ಲ ಆಗಲ್ಲ. ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ನಮ್ಗೆ ಕಟ್ಟಾಗ್ದಿರ ನೀಟಾಗಿ ಬರುತ್ತೆ. ನಿಮಗೆ ಅರಿಶಿನ ಎಲೆ ಏನಾದರೂ ಸಿಗೋ ಹಂಗಿದ್ರೆ ಟ್ರೈ ಮಾಡಿ ಫ್ರೆಂಡ್ಸ್, ಇನ್ನೂ ಚೆನ್ನಾಗಿರುತ್ತೆ. ನಾನು ಹೋದ ವರ್ಷ ಅರಿಶಿನ ಎಲೆಯಲ್ಲಿ ಮಾಡಿದ್ದೆ, ಪಾಟಲ್ಲಿ ಹಾಕಿದ್ದೆ. ಬಟ್ ಈ ವರ್ಷ ಟೈಮ್ ಸಿಕ್ಕಿಲ್ಲ ನನಗೆ ಹಾಕೋಕ್ಕೆ. ಫ್ರೆಂಡ್ಸ್, ಈಗ ನಾನು ನೋಡಿ ಎಲೆ ಸುಟ್ಕೊಂಡಿದ್ದೀನಿ. ಎಲೆ ಸುಟ್ಕೊಂಡ್ರೆ ನಮಗೆ ಕಟ್ಟಾಗೋದಿಲ್ಲ. ನಾವು ಯಾವ ಥರ ಶೇಪ್ ಬೇಕೋ ಆ ಥರ ಎಲೆಯಲ್ಲಿ ಮಾಡ್ಕೋಬೋದು. ಈಗ ನನಗೆ ಯಾವ ಥರ ಸೈಜ್ ಬೇಕೋ ಆ ಥರ ಎಲೆ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನೀಗ ಎಲೆ ಸುಟ್ಟಿದ್ನಲ್ಲ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕೆಳಗಡೆ ನೀರು ಇಟ್ಟಿದ್ದೀನಿ ಬಟ್ಲಲ್ಲಿ, ಅದ್ರ ಮೇಲೆ ಸ್ಟೀಮಲ್ಲಿ ಇಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇಡ್ಲಿ ಕುಕ್ಕರಲ್ಲಿ ಕೂಡ ಇದೇ ಥರ ಮೆಥಡಲ್ಲಿ ಮಾಡ್ಕೋಬೋದು. ಏನು ಸೇಮ್ ಟು ಸೇಮೇ ಬರುತ್ತೆ. ನಿಮ್ಗೇನಾದರೂ ಆಪ್ಷನ್ ಇದ್ದು ಬೆಂಕಿ ಕೆಂಡದ ಮೇಲೆ ಸುಟ್ಕೊತೀನಿ ಅನ್ನೋರು ಅದನ್ನು ಕೂಡ ಟ್ರೈ ಮಾಡ್ಬೋದು. ಫ್ರೆಂಡ್ಸ್, ಈಗ ಎಲೆ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಈ ಥರ ರುಬ್ಬಿರೋ ಹಿಟ್ಟನ್ನೆಲ್ಲ ತುಂಬಿಕೊಂಡು ಇದನ್ನು ಫೋಲ್ಡ್ ಮಾಡ್ತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಫೋಲ್ಡ್ ಮಾಡ್ಕೋಬೋದು. ಒಂದೇ ಥರ ಫೋಲ್ಡ್ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ನೋಡಿ, ಇಷ್ಟೇ. ಇದನ್ನು ನಾನು ಇದೇ ಥರನೇ ಇಟ್ಬಿಡ್ತಾ ಇದ್ದೀನಿ. ಇದಕ್ಕೆ ಮೇಲೆ ಬೇಯುತ್ತೆ. ಸ್ಟೀಮರ್ಗೆ ನೀರು ಇಟ್ಟಿದ್ದೆ ನಾನು ಅಷ್ಟೇ ಫಾಸ್ಟಾಗಿ ಆಗುತ್ತೆ ಅಂತ. ಇದೇ ಥರನೇ ಎಲ್ಲನೂ ಮಾಡ್ಕೋಣ. ಫ್ರೆಂಡ್ಸ್, ನೋಡಿ ನಾನು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಮಾಡಿ. ನಾನು 2 ಟೈಪ್ಸ್ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಯಾವ ಥರನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಇದು ರೆಡಿ ಇದೆ. ನಾನೀಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದು ನಮಗೆ ಒಂದು 15 ನಿಮಿಷ ಆದರೂ ಮಿನಿಮಮ್ ಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಬೇಯಬೇಕಲ್ವ, ಸ್ಟೋವ್ ಕಮ್ಮಿ ಇಟ್ಕೊಂಡು ಬೇಯಬೇಕು. ಅದಕ್ಕೋಸ್ಕರ 15 ನಿಮಿಷ ವೆಯ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನೋಡೋಣ. ನಾವು ಎಲೆ ಮೇಲೆ ಹೋಲ್ಡ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ಅದ್ರ ಸೈಡಲ್ಲಿ ಸ್ವಲ್ಪ ಓಪನ್ ಆಗಿರೋ ಜಾಗದಲ್ಲಿ
ಫೋರ್ಕಲ್ಲಿ ಸ್ವಿಚ್ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ಮೆತ್ಕೊಂಡಿಲ್ಲ, ನೀಟಾಗಿ ಬಂದಿದೆ ಅಂದರೆ ಆಗಿದೆ ಅಂತ ಅರ್ಥ. ಈಗ ಇದನ್ನು ಇಳಿಸ್ಕೊಬಿಡೋಣ. ನಾನು ತವ ಇಟ್ಟಿದ್ದೀನಿ. ನಾನ್ ಸ್ಟಿಕ್ ಯೂಸ್ ಮಾಡಲ್ಲ, ಈ ಥರ ಪದಾರ್ಥಕ್ಕೆ ಮಾತ್ರ ಯೂಸ್ ಮಾಡ್ತೀನಿ. ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಅಷ್ಟೇ ಓಕೆ ಅನ್ಸಲ್ಲ ನನಗೆ. ಇದಕ್ಕೆ ನಾವು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಕ್ಯಾಪ್ ಹಾಕ್ಬಿಡೋಣ. ಈಗ ಇದನ್ನು ತಿರುವಾಕೋಣ ಸ್ವಲ್ಪ ನಿಧಾನಕ್ಕೆ. ಇಷ್ಟೇ, ಒಳ್ಳೆ ಕಜ್ಜಾಯ ಟೈಪ್ ಟೇಸ್ಟ್ ಬರುತ್ತೆ. ನೋಡಿ ಇಷ್ಟೇ, ಇದೇ ಥರ ಎಲ್ಲ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಈಗ ರೆಡಿ ಆಗಿದೆ. ನಾನೊಂದು ಪ್ಯಾನ್ ಕೇಕ್ ಟೈಪ್ ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ ಬೆಂದಿದೆ. ನೋಡಿ ಕೇಕ್ ಟೈಪ್ ಬರುತ್ತೆ, ಅದೇ ಥರ ಟೇಸ್ಟಿಯಾಗಿರುತ್ತೆ. ವಾವ್, ಈ ಥರ ಫುಡ್ ತಿನ್ನಬೇಕು ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ಇದಕ್ಕೆ ನೀವು ಜೇನುತುಪ್ಪ ಕೂಡ ಯೂಸ್ ಮಾಡ್ಕೋಬೋದು, ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಆದಷ್ಟು ತುಪ್ಪದಲ್ಲೇ ತಿಂತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಈ ಪ್ಯಾನ್ ಕೇಕ್ ಮೇಲೂ ಅಷ್ಟೇ, ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಒಂದು 10 ಪೀಸ್ ಇದ್ರೂ ತಿನ್ಬೋದು. ನೀವೊಂದ್ಸರಿ ಟ್ರೈ ಮಾಡಿ, ನಿಮಗೆ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಕಾಮೆಂಟ್ ಮಾಡಿ ಯಾವ ಥರ ಬಂದಿತ್ತು, ಟೇಸ್ಟ್ ಹೆಂಗಿತ್ತು ಅಂತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.